ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಕಾರ್ನ್ ಕಟ್ಲೆಟ್, ಸ್ವೀಟ್ ಕಾರ್ನ್ ಕಟ್ಲೆಟ್ ಅಂತ ಹೇಳ್ಬೋದು. ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಇದರ ಆರೋಗ್ಯದ ಪ್ರಯೋಜನಗಳನ್ನು ಕೇಳಿದರೆ ನೀವು ಬೆಚ್ಚಿ ಬೆರಗಾಗ್ತೀರಾ ಫ್ರೆಂಡ್ಸ್. ನಿಜವಾಗ್ಲೂ ಇದರಲ್ಲಿ ಇಷ್ಟೊಂದು ಪೌಷ್ಟಿಕಾಂಶಗಳು ಇದ್ವಾ ಅಂತ ನೀವು ಆಶ್ಚರ್ಯ ಪಡ್ತೀರಾ. ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಕೊನೆಯಲ್ಲಿ ನಿಮಗೆ ಅದರ ಪ್ರಯೋಜನಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಾರ್ನನ್ನು ನೆನೆಸಿ ಕುದಿಸಿಬಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಒಣ ಕಾರ್ನ್ ತೊಗೊಂಡಿರೋದ್ರಿಂದ ಸ್ವಲ್ಪ ಅದು ಭಾಳ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ನೆನೆಸಿ ಕುದಿಸಿ ತೊಗೊಂಡಿದ್ದೀನಿ. ನೀವು ಹಸಿ ಕಾರ್ನ್ ತೊಗೊಂಡ್ರೆ ಯಾವುದೇ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಮಿಕ್ಸಿ ಗ್ರೈಂಡ್ ಮಾಡಿ ತೊಗೋಬೋದು, ಪೇಸ್ಟ್ ಮಾಡಿ. ಅಥವಾ ತರಿ ಹಸಿ ಕಾರ್ನ್ ಆದರೆ ತರಿಯಾಗಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಪೇಸ್ಟ್ ಮಾಡಿದ್ದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಪೌಡರ್, ಹಸಿಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ, ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬದಲಾಗಿ ಪ್ರತಿಯೊಂದು ತರಕಾರಿಗಳನ್ನು ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ನೀವು ಡೀಪ್ ಫ್ರೈ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂತಹ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಾವು ಮೊದಲನೇದಾಗಿ ಇದರಲ್ಲಿ ಹೆಚ್ಚಿನ ಕಬ್ಬಿನಾಂಶ ಇರೋದ್ರಿಂದ ಇದು ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಕೂಡ ಹೆಲ್ಪ್ ಮಾಡುತ್ತಾ. ಅದೇ ರೀತಿ ಕಣ್ಣಿನ ಆರೋಗ್ಯವನ್ನು ಕೂಡ ಸುಧಾರಿಸ್ತತಿ, ಮತ್ತು ರಕ್ತಹೀನತೆಯನ್ನು ಕೂಡ ಇದು ಸುಧಾರಿಸ್ತತಿ. ಇನ್ನು ಎರಡನೇದಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತತಿ. ಇದರಲ್ಲಿ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆ ತುಂಬ ಸುಧಾರಿಸುತ್ತೆ, ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತಾ. ಯಾವ ರೀತಿ ಅಂತ ನೀವು ಕೇಳ್ಬೋದು. ಇದರಲ್ಲಿ ಎರಡು ರೀತಿಯ ಪೋಷಕಾಂಶಗಳಿದಾವೆ. ಒಂದು ಕರಗುವ ಪೋಷಕಾಂಶ, ಒಂದು ಕರಗದ ಪೋಷಕಾಂಶಗಳು. ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ 50-50 ಇರೋದ್ರಿಂದ ನಾವು ಒಂದು ಜೋಳದ ರೊಟ್ಟಿ ಅಥವಾ ಒಂದು ಏನೋ ತಿಂದ್ವಿ, ಈ ಮೆಕ್ಕೆಜೋಳದ ಒಂದು ತಿಂದಿವಿ ಅಂದ್ರೆ ಅದರಲ್ಲಿ ಅರ್ಧ ಕರಗುತ್ತಾ, ಅರ್ಧ ಕರಗದೆ ಹಾಗೆ ಹೊರಗೆ ಬರುತ್ತಾ. ಹೀಗಾಗಿ ಬರೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತಾ. ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಯಾವಾಗ ಹೇಳ್ರಿ, ನಾವು ತಿಂದಂಥದ್ದು ಎಲ್ಲದೂ ಕೂಡ ಕರಗಿಬಿಟ್ಟು ನಮಗೆ ಕೊಬ್ಬಿನ ರೀತಿಯಲ್ಲಿ ಸೇಕರಣೆ ಆಗುತ್ತಾ. ಈ ರೀತಿ ನಾವು ಕರಗದೆ ಇರತಕ್ಕಂತಹ ಅಂಶಗಳು ಇರುವಾಗ ಅದು ಮಲದ ಮೂಲಕ ಹೊರಗಡೆ ಬರ್ತಾ. ಸೊ ಹಾಗಾಗಿ ಯಾವುದೇ ಕೊಲೆಸ್ಟ್ರಾಲ್ ನಮ್ಮಲ್ಲಿ ಕಲೆಕ್ಟ್ ಆಗಲ್ಲ, ನಾವು ಆವಾಗ ಫ್ಯಾಟ್ ಆಗಲ್ಲ. ಈ ರೀತಿಯ ಅಂಶಗಳು ಕೂಡ ಇದರಲ್ಲಿ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನಂತರ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತತಿ. ಇದು ಹೆಚ್ಚು ಫೈಬರನ್ನು ಹೊಂದೈತಿ. ಈ ಮೆಕ್ಕೆಜೋಳದಲ್ಲಿ ಜೀರ್ಣಕ್ರಿಯೆ ಸುಧಾರಿಸುವುದರಿಂದ ಕರುಳಿನಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಇದನ್ನು ಸೇವಿಸುವುದರಿಂದ ಅದು ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ನಾವು ಕೇವಲ ಇದನ್ನ ಪ್ರಾಣಿಗಳಿಗೆ ಮಾತ್ರ ಹೆಚ್ಚಾಗಿ ಬಳಸ್ತೀವಿ. ಸೊ ಮನೆಯಲ್ಲಿ ಯಾರು ಕೂಡ ಅಷ್ಟೊಂದು ಬಳಸಲ್ಲ. ಬಳಸ್ತಿದ್ರೆ ಒಳ್ಳೆಯದು, ಬಳಸ್ತಾ ಇದ್ದರೆ ಒಳ್ಳೆಯದು. ಇನ್ನು ಮುಂದೆ ಬಳಸಿ, ನೀವು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಕಟ್ಲೆಟ್ ತಟ್ಕೊಂಡಿದ್ದೀನಿ ಒಂದು ತವ ಮೇಲೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಷ್ಟೇ ಮತ್ತು ಇದು ಹೆಲ್ತಿಗೆ ಎಷ್ಟು ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದರಿಂದ ನಾವು ಹಲವಾರು ಆಹಾರಗಳನ್ನು ತಯಾರಿಸ್ಬೋದು. ರೊಟ್ಟಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಉಪ್ಪಿಟ್ಟು ಮಾಡಿಕೊಡ್ತಿದ್ಲು, ಅದು ತುಂಬ ಟೇಸ್ಟಿಯಾಗಿತ್ತು. ಸೊ ಇವಾಗ ನಾವು ಅದನ್ನೆಲ್ಲ ಮರ್ತುಬಿಟ್ಟಿದ್ವಿ. ಬರೀ ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂತಹ ರೈಸನ್ನು ತಿನ್ನೋದಕ್ಕೆ ರೆಡಿಯಾಗಿಬಿಟ್ಟಿದ್ದೀವಿ. ಹಾಗಾಗಿ ಕೊಲೆಸ್ಟ್ರಾಲು, BP, ಶುಗರ್ ಇಂತಹ ಹಲವಾರು ರೋಗಗಳಿಗೆ ತುತ್ತಾಗ್ತಿದ್ದೀವಿ. ಸೊ ಹಾಗಾಗಿ ಅದರಲ್ಲಿ ಜಾಸ್ತಿ ಆರೋಗ್ಯಕಾರಿ ಅಂಶಗಳಿದ್ದಾವಲ್ಲ ಅದನ್ನು ಬಳಸೋಣ. ನಾವು ಕೂಡ ನಮ್ಮ ಹಿರಿಯರಂತೆ, ಅಂದರೆ ಪೂರ್ವಜರು ಯಾವ ರೀತಿ ಹೆಲ್ದಿಯಾಗಿದ್ರಲ್ಲ ಅದೇ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋಣ. ಪ್ರತಿಯೊಂದು ನಾವು ಆಹಾರವನ್ನು ಸೇವಿಸಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಆಹಾರದ ಪ್ರಯೋಜನಗಳನ್ನು ತಿಳ್ಕೊಂಡು ನಾವು ಸೇವಿಸೋಣ ಅಂತ ಹೇಳ್ತಾ, ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಕಟ್ಲೆಟ್ ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡೋದೊಂದೇ ಬಾಕಿ. ರೆಡಿ ಹೇಗಿದೆ ನೋಡಿರಿ ಫ್ರೆಂಡ್ಸ್, ಟೇಸ್ಟಿ ಕೂಡ ಇತ್ತು. ಸೊ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.